ಎಲ್ಲರೂ ನೋಡುವಂತಹ ಕಥಾಹಂದರ ಇನ್ನೂ ಒಳ್ಳೆಯ ಚಿತ್ರ ನಿಮ್ಮಿಂದ ಬರಲಿ, ತಂಡಕ್ಕೆ ಒಳ್ಳೆದಾಗಲಿ. ಈಗಿನ ಕಾಲದಲ್ಲಿ ಸಾಮಾನ್ಯವಾಗಿ ನಡೆಯುವ ಅರ್ಥಗರ್ಭಿತ ಚಿತ್ರ. ಅತಿಯಾದ ಒಳ್ಳೆತನ ನಮ್ಮ ಜೀವನಕ್ಕೆ ಕುತ್ತು ಅಂತ ಅರ್ಥ ಆಯಿತು. ಕಥೆ ಮಾರ್ಮಿಕವಾಗಿದೆ, ನೋಡುತ್ತಿದ್ದಂತೆ ಭಾವುಕರಾಗಿಸಿತು. ಸತ್ಯದ ವಿಚಾರ ಮುಂದೆ ಎಲ್ಲರಿಗೂ ತಿಳಿಯುತ್ತೇನೋ ಎಂಬ ನಿರೀಕ್ಷೆ ಸುಳ್ಳಾಯಿತು. ಅಮಾಯಕರ ಪರಿಸ್ಥಿತಿ ನಿಜಕ್ಕೂ ಶೋಚನೀಯ. ಕೊನೆಯಲ್ಲಿ ಒಳ್ಳೆಯ ಸಂದೇಶ ನೀಡಲಾಗಿದೆ. ನಮ್ಮೂರ ಭಾಷೆ ಕೇಳಿ ಖುಷಿಯಾಯಿತು. ಮನಮುಟ್ಟುವ ಕಥೆ ಮತ್ತು ಪೂರಕ ಸಂಭಾಷಣೆ ಸುಂದರವಾಗಿ ಮೂಡಿಬಂದಿದೆ. ನೋಡುತ್ತಾ ಕಣ್ಣಲ್ಲಿ ನೀರು ಜಿನುಗುವಷ್ಟು ಹೃದಯ ಸ್ಪರ್ಶಿಯಾಗಿದೆ. ತಂಡದ ಎಲ್ಲರಿಗೂ ಅಭಿನಂದನೆಗಳು. ಅದೆಷ್ಟು ಮನೆಯಲ್ಲಿ ಇದೇ ಥರ ನಡೀತಾ ಇದೆ. ಆದರೆ ಇವರೆಲ್ಲ ಸಮಾಜದ ಮುಂದೆ ಸೋಲಬಾರದು. ಶಂಕರ ಅನ್ನೋ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಟೀಮ್ ಇನ್ನೂ ಬೆಳಿಬೇಕು. ಸೂಪರ್ ಫಿಲ್ಮ್. ಜಾಸ್ತಿ ಒಳ್ಳೆಯವರಾದರೂ ಕಷ್ಟ. ಎಲ್ಲ ಪಾತ್ರ ಸುಂದರವಾಗಿ ಮೂಡಿಬಂದಿದೆ. ಸೂಪರ್ ಸೂಪರ್, ಅಭಿನಂದನೆಗಳು. ಚಿಕ್ಕಮ್ಮನ ದರ್ಪ, ಹೆಣ್ಣು ಮಕ್ಕಳ ಶೋಕಿ, ಹಾಗೆ ಹೆಣ್ಣೆಂದ ಕೂಡಲೇ ಅವಳನ್ನು ಬೆಂಬಲಿಸುವ ಪೋರ್ಕಿ ಗ್ಯಾಂಗ್, ಇವೆಲ್ಲದರ ನಡುವೆ ಶಂಕರ ಎಂಬ ಮುಗ್ಧತೆಯನ್ನ ಈ ಸಮಾಜ ಹೇಗೆ ದುರುಪಯೋಗಿಸಿಕೊಳ್ಳುತ್ತೆ ಎಂಬುದನ್ನು ಚೆನ್ನಾಗಿ ಚಿತ್ರಿಸಿದ್ದೀರಿ. ಶಂಕರ ಭಾಗ 2 ಮಾಡುತ್ತೀರಾ? ಶಂಕರನ ಮುಗ್ಧತೆಗೆ ಬೆಲೆ ಇಲ್ವಾ? ಸತ್ಯಕ್ಕೆ ಜಯ ಇಲ್ವಾ? ನಿಜ ಕಥೆ ತರಹ ಇದೆ. ಕಣ್ಣಲ್ಲಿ ನೀರು ತರಿಸುವ ಅದ್ಭುತ ವಿಡಿಯೋ ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ಪಾರ್ಟ್ 2 ಮಾಡಿ ದಯವಿಟ್ಟು. ಅದ್ಭುತ ಚಿತ್ರ. ನಿಮ್ಮಗಳ ಸಹಜ ಅಭಿವ್ಯಕ್ತಿ, ಭಾವನೆಗಳ ಆಳ ಮತ್ತು ಪಾತ್ರದ ಮೇಲೆ ನಿಮ್ಮ ನಿಷ್ಠೆ ಚಿತ್ರವನ್ನು ಮತ್ತೊಂದು ಮಟ್ಟಕ್ಕೆ ತೆಗೆದುಕೊಂಡಿದೆ. ಈ ಸಾಧನೆ ನಿಮ್ಮೆಲ್ಲರ ಪ್ರತಿಭೆಯ ಸ್ಪಷ್ಟ ಸಾಕ್ಷಿ. ಮುಂದಿನ ದಿನಗಳಲ್ಲಿ ನಿಮ್ಮ ತಂಡ ಇನ್ನಷ್ಟು ದೊಡ್ಡ ಯಶಸ್ಸುಗಳ ಕಾಯುತ್ತಿವೆ. ಹಾರ್ದಿಕ ಅಭಿನಂದನೆಗಳು ರಾಘವಣ್ಣ ಮತ್ತು ತಂಡಕ್ಕೆ. ಸುಂದರ ಕಥಾ ಎಳೆಯನ್ನಿಟ್ಟುಕೊಂಡು ಒಂದು ಅರ್ಥಪೂರ್ಣವಾದ ಸಂದೇಶವನ್ನು ತೆರೆದಿಟ್ಟಿದ್ದೀರಿ. ಶಂಕರನ ಮುಗ್ಧತೆ ನೋಡುಗನ ಮನವನ್ನು ಬಿಡದೆ ಕಾಡುತ್ತದೆ. ಹಾಗೂ ರಘು ಪಾಂಡೇಶ್ವರ್, ಪ್ರತಿಮಾ, ರಘು ವಡ್ಡರ್ಸೆ ಅವರ ನಟನೆ ನೈಜತೆಯನ್ನು ಸೃಷ್ಟಿಸಿಕೊಟ್ಟಿದೆ. ಉಳಿದಂತೆ ಮತ್ತುಳಿದ ಕಲಾವಿದರನ್ನು ಇನ್ನಷ್ಟು ಪರಿಪಕ್ವವಾಗಿ ದುಡಿಸಿಕೊಳ್ಳಬಹುದಿತ್ತು. ಅವರೊಳಗಿನ ಪ್ರತಿಭೆಯ ಕಳೆಯನ್ನು ಕಲೆಯೊಂದಿಗೆ ಒಲಿಸಿಕೊಳ್ಳಬಹುದಿತ್ತು ಎಂಬ ಅನಿಸಿಕೆ ಜೊತೆಗೆ ಒಂದು ಒಳ್ಳೆಯ ಪ್ರಯತ್ನ ಶ್ಲಾಘನೆಗೆ ಅರ್ಹವಾದದ್ದು. ನಿಮ್ಮ ಪ್ರಯತ್ನಕ್ಕೆ ಹೊಸತನ್ನು ಸೃಷ್ಟಿಸುವ ಸಾಮರ್ಥ್ಯವಿದೆ. ಮುಂದೆ ಇನ್ನೊಂದು ಕಥಾ ಎಳೆಯೊಂದಿಗೆ ನಿಮ್ಮ ಪ್ರಯತ್ನ ಮುಂದುವರಿಸಿ. ಬಹುದೊಡ್ಡ ಯಶಸ್ಸು ಖಂಡಿತ ನಿಮಗೆ ಒಲಿಯುತ್ತದೆ. ನಿಮ್ಮ ಪ್ರಯತ್ನವನ್ನು ಕಾಯುತ್ತಿರುತ್ತೇವೆ. ಶುಭವಾಗಲಿ. ಆಲ್ ದ ಬೆಸ್ಟ್. ರಾಘವೇಂದ್ರ ಶಿರಿಯಾರ ಆ್ಯಂಡ್ ಟೀಮ್.